ಮಾನ್ಯರ ಶ್ರೀಸಾಮಾನ್ಯರ ಮೇಲೆ ಸಾಕಷ್ಟು ಬರೆಯನ್ನು ಎಳೆದು ಇವರು ಈ ರಾಷ್ಟ್ರದ ಚುನಾವಣೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ತಾಲೂಕಿನ 4 ಬಾರಿ ಶಾಸಕರಾಗಿ ಅಭಿವೃದ್ಧಿ ಪಥವತ್ತ ಈ ತಾಲೂಕನ್ನು ಕೊಂಡಿರತಕ್ಕಂಥ ಸನ್ಮಾನ್ಯ ಕೃಷ್ಣಪ್ಪಣ್ಣವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೊಡ್ತಾರೆ. ಅದೇ ರೀತಿ ನಮ್ಮ ಮಾಜಿ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಜಯರಾಮಣ್ಣವರು ಆಗಮಿಸಿದರೆ ಕೊಡ್ತಾರೆ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾಜಿ ಲಕ್ಷ್ಮಣ ಅಣ್ಣಯ್ಯ ಸಾಹೇಬರು ಅವರು ಕೂಡ ಸ್ವಾಗತ ಕೊಡ್ತಾರೆ. बोलो भारत माता की, भारतीय जनता पार्टी की, जात्ಯತೀತ ಜನತಾ ದಳಕ್ಕೆ ಯಾರು ಕೂಡ ವೇದಿಕೆ ಮೇಲೆ ಇಟ್ಬೇಡಿ. ಎಲ್ಲ ಈ ಕಡೆ ಹೇಳಿ ಬನ್ನಿ, ದಯಮಾಡಿ ಹೇಳಿ ಬನ್ನಿ, ದಯಮಾಡಿ ಹೇಳಿ ಬನ್ನಿ, ಈ ಕಡೆ ಬನ್ನಿ. ದಯಮಾಡಿ ಯಾರು ಕೂಡ ವೇದಿಕೆ ಮೇಲೆ ಹತ್ತಬೇಡಿ. ಒಂದು ಪಿಸ್ಟು ಇವೆರಡಾದ್ರೆ ತಾಕತ್ತಿಲ್ಲ, ಎಲ್ಲಕ್ಕೂ ಹಾಕಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ರೈತರ ಬಹಳ ಸಂಕಷ್ಟದಲ್ಲಿದ್ದಾರೆ. ಇನ್ನು ಅನೇಕ ಯಾವುದೋ 40% ಪೇ ಸಿಎಂ ಅಂದ್ಬಿಟ್ಟು ಎಲ್ಲರೂ ಅಡ್ವೈಸ್ ಮಾಡಿದ್ರು ಚುನಾವಣೆ ಪೂರ್ವ. ಇವತ್ತೇನಾಗಿದ್ರಿ 60% ಖಾಸಾಗಿದೆ. ಇವರ ಕಮಿಷನ್ 60% ಖಾಸಾಗಿದೆ. ಅತ್ಯಂತ ಭ್ರಷ್ಟ ಸರ್ಕಾರ. ಯಾವುದೇ ಇಲಾಖೆಗೆ ಹೋಗಿ ಯಾವುದೇ ಇಲಾಖೆಗೆ ಹೋಗಿ ಕಮಿಷನ್ ಕೊಡೋದು. ಗ್ರಾಂಟ್ ಸಾಲ ಕಮಿಷನ್, LOC ಕಮಿಷನ್, ಎಲ್ಲ ಕಮಿಷನ್ ಸರ್ಕಾರ ಹೊತ್ತು ಇವರ ಬಜೆಟ್ ಮಾಡ್ತಾರೆ. 16,000 ಬಜೆಟ್ ಮಾಡೋದ್ರಿಂದ ಟ್ರಾವೆಲಿಂಗ್ ಅಂತ ಸಿದ್ದರಾಮಯ್ಯ ರೈತರಿಗೆ ಏನಾರ ಕೊಟ್ಟರೆ ರೈತರಿಗೆ ಕೊಟ್ಟಲ್ಲ, ₹1 ಕೊಟ್ಟಿಲ್ಲ. ಅದೇ ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡಿದಾಗ 25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ಇತಿಹಾಸ ಇದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು. ನಾನು ಮೊನ್ನೆ ಹೇಳಿದೆ, ಯಾಕೆ ಡೆಲ್ಲಿಗೆ ಹೋಗಿ ಇಲ್ಲೇ ಇರ್ಬೇಕಾಯ್ತು ಅಂತ. ಅವರು ಮಂತ್ಕೊಂಡು ಪಾಪ ಇಲ್ಲೇ ಇರ್ಬೇಕಾಗಿತ್ತು ಅಂತ. ಇವತ್ತು ಜನಪರ ರೈತರ ಪರ ಆಡಳಿತ ಮಾಡತಕ್ಕ ಏಕೈಕ ವ್ಯಕ್ತಿ ರಾಜ್ಯದಲ್ಲಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿ. ಆಡಳಿತ ತಾಕತ್ತೇ ಇಲ್ಲ, ಆಡಳಿತಕ್ಕೆ ತಾಕತ್ತೇ ಇಲ್ಲ. ಕೊನೆ ದುಡ್ಡಿನ ಮೇಲೆ ಚುನಾವಣೆ ಮಾಡಕತ್ತಿದ್ರಿ. ರಾಹುಲ್ ಗಾಂಧಿ ಇದೇ ವೇದಿಕೆ 2 ಸಾರಿ ಬಂದಿದ್ರು ಕಾಂಗ್ರೆಸ್ ಕೆಲಸಕ್ಕೆ. ನೀವು ಕೆಲಸಿಲ್ಲ ಇದೆಲ್ಲ ನಡೆಯುತ್ತಿಲ್ಲ. ಈ ಕರ್ನಾಟಕದಲ್ಲಿ ಏನೋ ಪಾಪ ಗ್ಯಾರಂಟಿನಲ್ಲಿ ಗೆಲ್ಸಿದ್ದಾರೆ. ಗ್ಯಾರಂಟಿ ಕೊಟ್ಟರು 57 ಸೀಟು, 5,000 ಹೊರಗೆ ಗೆದ್ದವ್ರೆ. ಎಷ್ಟು? 57. ಮುಂದಿನ ಚುನಾವಣೆಗೆ 157 ಹೋಗ್ತವೆ. 40 ನಾನು ನೋಡಿದ್ದೀನಿ. ಭೈರಪ್ಪ ಮೊಯ್ಲಿ ಸರ್ಕಾರದಲ್ಲಿ ನಾನು ನೋಡಿದ್ದೀನಿ, ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ನೋಡಿದ್ದೀನಿ. ಇವು ನಾನೇ 2ನೇ ಸರಿ ಮುಖ್ಯಮಂತ್ರಿ ಇದ್ದ ಸಿದ್ದರಾಮಯ್ಯನವರು ಬರೀ 85 ಬಂದು ನಿಂತಿದ್ರು. ದೇವೇಗೌಡರಿಗೆ ಬಂದು, ಕುಮಾರನಿಗೆ ಬಂದು ಕಾಲ್ ಕಟ್ಕೊಂಡಿದ್ರು. ಇಲ್ಲ ನಾವು ಮಾಡ್ತೀವಿ ಅಂತ ಕೊನೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ನಾನು ನಮಗೊಂದು